ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಲ್ಲಿ ರೋಟಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಪರ್ಲ್ ಮಿಲ್ಲೆಟ್ ಫ್ಲೋರ್ ತಗೊಂಡಿದ್ದೀನಿ, ಸಜ್ಜೆ ಹಿಟ್ಟು. ಇದಕ್ಕೆ ನಾನು ಎಲ್ಲ ಥರ ವೆಜಿಟೇಬಲ್ಸು ಮತ್ತು ಸೊಪ್ಪು ಎಲ್ಲ ಹಾಕಿ ರೋಟಿ ಮಾಡ್ಕೋತೀನಿ. ಇದ್ರ ಜೊತೆಗೆ ನಾನು ಕಾಳುಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಳನ್ನೆಲ್ಲ ಬೇಯಿಸೋಕೆ ಇಟ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ನೀವು, ಚೆನ್ನಾಗಿ ಕಾಳು ಬೆಂದಿದೆ. ಇದಕ್ಕೆ ನಾರ್ಮಲಾಗಿ ನಾವು ಒಗ್ಗರಣೆ ಹೇಗೆ ಮಾಡ್ತೀವಲ್ಲ ಕಾಳುಗೊಜ್ಜಿಗೆ, ಅದೇ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಕಾಳುಗೊಜ್ಜು ರೆಡಿ ಆಗುತ್ತೆ. ಇದೊಂದು ಸ್ವಲ್ಪ ರೋಟಿ ಸ್ವಲ್ಪ ಹಾರ್ಡಾಗಿ ಬರುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಗ್ರೇವಿ ಥರ ಇಲ್ಲ ಚಟ್ನಿ ಆ ಥರ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನನ್ನ ಮಗ ಮತ್ತು ಮಗಳಿಬ್ಬರು ಎದ್ದಿದ್ರು. ಫಸ್ಟು ನನ್ನ ಮಗಳಿಗೆ ಸ್ವಲ್ಪ ಮುದ್ದು ಮಾಡಿ ಅದಾದಮೇಲೆ ಅವಳನ್ನ ಕರ್ಕೊಂಡೋಗಿ ಹಾಲಲ್ಲಿ ಕುಂಡಿಸ್ತೀನಿ. ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ, ಅವನಿಗೆ ರೆಡಿ ಮಾಡಬೇಕು. ಅವಳಿಗೆ ಕುಂಡಿಸ್ಬಿಟ್ಟು ಸ್ವಲ್ಪ ಒಂದು ಡೇಟ್ಸ್ ಏನಾದರೂ ಕೊಟ್ಟರೆ ತಿಂತಾ ಇರ್ತಾಳೆ. ನೀವು ನೋಡ್ಬೋದು, ಇಲ್ಲಿ ನಮ್ಮ ಮನೆ ಒಳಗಡೆನೇ ಚೆನ್ನಾಗಿ ಬಿಸಿಲು ಬರುತ್ತೆ, ಅದೊಂಥರ ಒಳ್ಳೆ ಫೀಲ್ ಕೊಡುತ್ತೆ. ಅದಾದಮೇಲೆ ನಾನು ನನ್ನ ಮಗಳನ್ನ ಇದರಲ್ಲಿ ಚೇರಲ್ಲಿ ಕುಂಡಿಸ್ತೀನಿ. ಬಿಕಾಸ್ ಇದರಲ್ಲಿ ನನಗೆ ಕುಂಡಿಸಿ ಅವನ್ನ ನಾನು ರೆಡಿ ಮಾಡಬೇಕಾಗಿರುತ್ತೆ, ಯಾಕಂದರೆ ಅವ್ನ ಸ್ಕೂಲ್ ಟೈಮ್ ಆಗುತ್ತೆ. ಹಾಗಾಗಿ ಇವಳ ಜೊತೆ ಒಂದು 5 ಮಿನಿಟ್ಸ್ ಮಾತಾಡಿಬಿಟ್ಟು ಆವಾಗ ಅವಳು ನನ್ನ ಜೊತೆ ಏನಾದರೂ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಅದಾದಮೇಲೆ ಟಿ ವಿ ಅವಳಿಗೆ ಕೃಷ್ಣ ಸಾಂಗ್ ಇಷ್ಟ, ಅದನ್ನು ಹಾಕಿಬಿಟ್ಟು ನಾನು ಬೆಡ್ಶೀಟು ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಅದಾದಮೇಲೆ ಕ್ಲೀನಾಗಿ ಪ್ರಾಪರಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಾದಮೇಲೆ ಮಿಷಿನ್ಗೆ ಒಂದು ಟ್ರಿಪ್ ಬಟ್ಟೆ ಹಾಕಿಬಿಡ್ತೀನಿ. ಹಾಕಿ ಇವಳಿಗೀಗ ರಾಗಿ ಸರಿ ಮಾಡ್ಕೋತಾ ಇದ್ದೀನಿ. ರಾಗಿ ಮಕ್ಕಳಿಗೆ ಡೈಲಿ ಒಂದು ಸಲ ಆದರೂ ಕೊಡಬೇಕು. ರಾಗಿಯಲ್ಲಿ ತುಂಬಾ ಐರನ್ನು ಮತ್ತು ಕ್ಯಾಲ್ಶಿಯಮ್ ಎಲ್ಲ ಇರೋದ್ರಿಂದ ಅದು ಮಕ್ಕಳು ಹೆಲ್ತ್ಗೆ ಮತ್ತು ಗ್ರೋತ್ಗೆ ಎಲ್ಲ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಡೈಲಿ 1 ಟೈಮ್ ಅಂತೂ ಕೊಡ್ತೀನಿ ರಾಗಿನ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ತಿನ್ನಿಸ್ತೀನಿ. ಈ ರಾಗಿ ಪೌಡರ್ ಬಂದುಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಅವಳು ಪಾಡಿಗೆ ಕೂತ್ಕೊಂಡು ಏನಾದರೂ ಆಟ ಆಡ್ತಿರ್ತಾಳೆ. ಅವಳು ಎದ್ದು ಬರೋಕ್ಕೆ ಟ್ರೈ ಮಾಡ್ತಾಳೆ, ನಾನು ಇಲ್ಲಿ ಲಾಕ್ ಮಾಡಿರ್ತೀನಿ, ಆಗಾಗ ಅವಳು ಬರೋಕ್ಕಾಗಲ್ಲ. ಅವಳಿಗೆ ಫೀಡ್ ಮಾಡಿ ಅದಾದಮೇಲೆ ಗ್ಲಾಸಲ್ಲೇ ನೀರು ಕುಡಿಸ್ತೀನಿ. ನಾನಿವಾಗ ಸಿಪ್ಪರ್ ಆ ಥರ ಯಾವುದೋ ಅವಳಿಗೆ ಕೊಡ್ತಾಯಿಲ್ಲ, ಗ್ಲಾಸಲ್ಲೇ ರೂಢಿ ಮಾಡ್ತಾಯಿದ್ದೀನಿ. ಸೊ ಅವಳು ಗ್ಲಾಸಲ್ಲೇ ಕುಡಿಯೋದಕ್ಕೆ ಕಲ್ತ್ಕೊಂಡಿದ್ದಾಳೆ, ಗ್ಲಾಸಲ್ಲೇ ಕುಡಿತಾಳೆ. ಈಗ ನೋಡ್ಬೋದು, ಈಗ ಅವಳು ಏನೂ ನನಗೆ ಇದು ಮಾಡಲ್ಲ, ಸೈಲೆಂಟಾಗಿ ಕೂತಿರ್ತಾಳೆ. ಅಷ್ಟರಲ್ಲಿ ನನ್ನ ಮಗನ್ನ ರೆಡಿ ಮಾಡಬೇಕು. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಅವನಿಗೆ ಕಲರ್ ಡ್ರೆಸ್ಸು. ಸೊ ಅವನಿಗೆ ನಮ್ಮ ಮನೆಯವರು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ನಾನು ರೋಟಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೋಟಿ ತಟ್ಕೊಂಡು ಅದಕ್ಕೆ ಇಲ್ಲಿ ಬಟರ್ ಹಾಕ್ಕೋತೀನಿ. ಬಟರ್ ಇಲ್ಲ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಬದಲು ನೀವು ಬಟರ್ ಇಲ್ಲ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ನಾವು ಯಾವಾಗೂ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿನೇ ತುಂಬ ಜಾಸ್ತಿ ಎಲ್ಲರೂ ಮಾಡೋದು. ಬಟ್ ಆದಷ್ಟು ಮಿಲ್ಲೆಟ್ಸ್ನು ನಿಮ್ಮ ಡಯಟಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ನಮಗೆ ಏನೂ ಒಂದು ಸ್ವಲ್ಪನೂ ಅದರಲ್ಲಿ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ, ತುಂಬ ಟೇಸ್ಟಾಗಿರುತ್ತೆ. ಅದಾದಮೇಲೆ ನಾನು ನನ್ನ ಮಗಳಿಗೆ ಇಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಅವಳಿಗೆ ರೆಡಿ ಮಾಡಿಸಿ ಅವಳನ್ನ ಈಗ ನಾನು ವಾಕರಲ್ಲಿ ಹಾಕ್ತೀನಿ. ನನ್ನ ಮಗ ಸ್ಕೂಲ್ ಮುಗಿಸ್ಕೊಂಬಂದ. ಈಗ ನೋಡ್ಬೋದು, ಅವನ ಫ್ರೆಂಡು ಬಂದಿದ್ದಾರೆ. ಸೊ ಅವ್ರ ಜೊತೆ ಇವಳು ಸೇರ್ಕೊಂಡು ಆಟ ಆಡ್ತಾಳೆ. ಸರಿ ಸರಿ ಮಾಡಿ ಅಲ್ಲೇ ಬಂಗಾರಿ. ಇಲ್ಲಿ ನೋಡಿ, ರಿಮೋಟ್ ಸಿಕ್ಕಿದ್ರೆ ಸಾಕು, ಅವಳಿಗಿವಾಗ ಟೀತ್ ಬರ್ತಾ ಇದೆ. ಸೊ ಹಾಗಾಗಿ ರಿಮೋಟು ಏನು ಸಿಗುತ್ತೋ ಅದನ್ನು ತೊಗೊಂಡು ಚೆನ್ನಾಗಿ ಕಚ್ತಾ ಇರ್ತಾಳೆ. ಹಾಯ್, ಸೇ ಹಾಯ್. ನಿಂದು ಹೋಮ್ವರ್ಕ್ ಎಲ್ಲ ಮುಗೀತಾ? ಈಗ ನನ್ನ ಮಗಳಿಗೆ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕಿಲ್ಲಿ ನಾನು ನೋಡ್ಬೋದು, ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಬಾಟಲ್ ಗಾರ್ಡು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವೆಜಿಟೇಬಲ್ಸು. ಇವಾಗ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಗೀ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ, ಈರುಳ್ಳಿ, ಅದ್ರ ಜೊತೆ ತರಕಾರಿ ಎಲ್ಲ ಹಾಕಿ ಒಂದು 2 ಮಿನಿಟ್ಸ್ ಸಾಟೆ ಮಾಡ್ಕೋಬೇಕು. ಅದಾದಮೇಲೆ ಇವತ್ತು ನಾನಿಲ್ಲಿ ಮೂಂಗ್ ದಾಲು ಮತ್ತು ಗ್ರೀನ್ ಮೂಂಗ್ ದಾಲ್ ಮತ್ತು ಅದ್ರ ಜೊತೆಗೆ ಸ್ವಲ್ಪ ರೈಸ್ ಹಾಕೋತಾ ಇದ್ದೀನಿ. ಒಂದೊಂದು ಇದಕ್ಕೆ ನಾವು ಬೇಳೆನೂ ಹಾಕ್ಕೋಬೋದು, ನಮ್ಗೆ ಯಾವ ಬೇಳೆ ಬೇಕದು. ಇವತ್ತು ನಾನು ಮೂಂಗ್ ದಾಲ್ನ ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ಕು, ಸಾಲ್ಟು, ಸ್ವಲ್ಪ ಪೆಪ್ಪರು ಮತ್ತು ಜೀರಾ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ವಾಟರು
ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದರೆ ನೀರು ಜಾಸ್ತಿ ಆಗಿಬಿಡುತ್ತೆ. ನೋಡ್ಬೋದು ಇಲ್ಲಿ ನಾನು ಅದ್ರ ಮುಳುಗಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ ಒಂದು 3 ವಿಷಲ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೆಂದುಬಿಡುತ್ತೆ. ಅದಾದಮೇಲೆ ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ತೀನಿ. ನಾನು ದಿನ ಒಂದೊಂದು ಥರ ವೆಜಿಟೇಬಲ್ಸ್ನ ಅವಳಿಗೆ ಕೊಡ್ತೀನಿ. ಬಿಕಾಸ್ ಒಂದೇ ಥರ ಕೊಟ್ಟರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಎಲ್ಲ ಥರನೂ ರೂಢಿ ಮಾಡಬೇಕು. ಅದು ಬೇಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಸೊ ಹಾಗಾಗಿ ಅದನ್ನೆಲ್ಲ ಮಡಚಿಟ್ಕೋತಾ ಇದ್ದೀನಿ. ಯಾಕಂದರೆ ನಾವು ಎಲ್ಲ ಹ್ಯಾಂಡಲ್ ಮಾಡಬೇಕು, ಮನೆಯೆಲ್ಲ ನೋಡ್ಕೋಬೇಕು ಅಂದಾಗ ನಮಗೆ ಟೈಮ್ ಅಷ್ಟಾಗಿ ಫ್ರೀಯಾಗಿ ಸಿಗಲ್ಲ. ಸೊ ಒಂದಾದಮೇಲೆ ಒಂದು ಅಂತ ಮಾಡ್ಕೊತಾನೇ ಇರಬೇಕಾಗುತ್ತೆ. ಸೊ ಅದು ನಮಗೂ ಎಕ್ಸಸೈಸು ಆಗುತ್ತೆ ಮತ್ತು ನಮ್ಮ ಮೈಂಡು ಪೀಸ್ ಆಗೂ ಇರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ಏನೋ ಯೋಚನೆ ಮಾಡೋಕ್ಕಿಂತ ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ನಮ್ಮ ಮೈಂಡು ಪೀಸ್ ಆಗೂ ಇರುತ್ತೆ ಮತ್ತು ನಾವು ಬೇರೆ ಕಡೆ ಯಾವುದೂ ಥಿಂಕ್ ಮಾಡಲ್ಲ. ಸೊ ಇದು ನನಗೆ ಇಷ್ಟ. ನಾನು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ಅದು ನನಗೆ ತುಂಬ ನನ್ನ ಬಾಡಿಗೆ ಎನರ್ಜಿನೂ ಕೊಡುತ್ತೆ ಮತ್ತು ನಾನು ಆ್ಯಕ್ಟಿವ್ ಆಗಿರೋದಕ್ಕೂ ಅದು ನನಗೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೋಡ್ಬೋದು ಇಲ್ಲಿ ನಾನು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ತೀನಿ. ಈ ಥರ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ತೀನಿ. ಅವಳಿಗಿದು ತುಂಬಾ ಇಷ್ಟ. ಆಲ್ಮೋಸ್ಟ್ ಅವಳು ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ತಿಂತಾಳೆ. ಅಂದರೆ ನಾನು ಎಲ್ಲನೂ ಅವಳಿಗೆ ಇವಾಗ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಅವಳು ಟೇಸ್ಟ್ ಮಾಡಿ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವ್ರಿಗೆ ನಾವು ಫೋರ್ಸ್ ಮಾಡಿ ತಿನ್ನಿಸ್ಬಾರ್ದು. ಯಾವುದೇ ಒಂದು ಫುಡ್ ಆದ್ರೂ ಅವ್ರಿಗೆ ನಿಧಾನವಾಗಿ ನಾವು ಅದನ್ನು ಇಂಟ್ರಡ್ಯೂಸ್ ಮಾಡಿಸಿ ಅದ್ರ ಫ್ಲೇವರು, ಅದರ ಟೇಸ್ಟು ಎಲ್ಲ ಅವರಿಗೆ ಗೊತ್ತಾದಮೇಲೆ ಅವರೇ ತಿಂತಾ ಹೋಗ್ತಾರೆ. ನಾವು ಅದಕ್ಕೂ ಮುಂಚೆನೇ ಅವ್ರು ಫೋರ್ಸ್ ಫೀಡ್ ಮಾಡಿಬಿಟ್ರೆ ನೆಕ್ಸ್ಟ್ ಅವ್ರು ಅದನ್ನು ತಿನ್ನೋದೇ ಇಲ್ಲ, ಬೇಡ ಅಂತ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಫೋರ್ಸ್ ಫೀಡ್ ಮಾಡಬಾರ್ದು. ಮತ್ತು ನಾನು ಅವಳಿಗೆ ಗ್ರೈಂಡ್ ಮಾಡಿ ಕೊಡಲ್ಲ, ಆ ತಪ್ಪು ನಾವು ಮಾಡಬಾರ್ದು. ಒಂದು 6 to 7-8 ಮಂತ್ಸ್ ಒಳಗಡೆ ಮಾತ್ರ ಗ್ರೈಂಡ್ ಮಾಡಿ ಕೊಟ್ಟರೆ ಒಳ್ಳೆಯದು. ಅದಾದಮೇಲೆ ನಾವು ಆದಷ್ಟು ಸ್ಮ್ಯಾಶ್ ಮಾಡಿ ಅವರಿಗೆ ತಿನ್ನೋಕ್ಕೆ ಟ್ರೈ ಮಾಡಲಿಕ್ಕೆ ಕೊಡಬೇಕು. ನಾವು ಫುಲ್ಲು ಗ್ರೈಂಡ್ ಮಾಡಿ ಕೊಡ್ತಾ ಹೋದರೆ ನೆಕ್ಸ್ಟು ನಾವು ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅವ್ರು ತಿನ್ನಲ್ಲ, ಅದನ್ನು ಉಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕರೆಕ್ಟ್ ಅವ್ರ ಏಜ್ 9 ಮಂತ್ಸ್ ಬರ್ತಿದೆ ಅಂದವಾಗೆ ನಾವು ಶುರು ಮಾಡಬೇಕು ಅವ್ರಿಗೆ ಸ್ಮ್ಯಾಶ್ ಮಾಡಿ ಕೊಡೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಅವಳಿಗೆ ಸ್ಮ್ಯಾಶ್ ಮಾಡಿನೇ ತಿನ್ನಿಸೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮುಖ ಒಂಥರ ಮಾಡೋದು ಮತ್ತು ಆ ಥರ ಎಲ್ಲ ಮಾಡ್ತಾಳೆ. ಅದಾದಮೇಲೆ ಅವಳಿಗೆ ಏನಾದರೂ ಹೇಳ್ಕೊಂಡು ಮಾತಾಡಿಕೊಂಡು ತಿನ್ನಿಸಿದ್ರೆ ತಿನ್ಕೋತಾಳೆ. ಮಕ್ಕಳಿಗೆ ನಾವು ಅವ್ರನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಷ್ಟರಲ್ಲಿ ಸಂಜೆ ಇವಾಗ ದೇವರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಇವಾಗ ನನಗೆ ಟೈಮ್ ಸಿಗುತ್ತೆ. ಈಗ ನನ್ನ ಮಗನೂ ಮಲ್ಕೊಂಡಿದ್ದಾಳೆ. ಸೊ ಈಗ ನಾನು ಸ್ವಲ್ಪ ಹೊತ್ತು ಪೀಸಾಗಿ ಏನಾದರೂ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಗಾಳಿ ಚೆನ್ನಾಗಿತ್ತು, ಸೊ ಹಾಗಾಗಿ ಅದಾದಮೇಲೆ ಮತ್ತೆ ನನ್ನ ಮಗಳದೊಂದು ಮನೆಯಲ್ಲಿ ಸರ್ಲಾಕ್ ಪೌಡ್ರ್ ಮಾಡ್ಕೋತೀನಿ. ಇವತ್ತು ನಾನು ಅದನ್ನು ಮಾಡ್ತಿದ್ದೆ. ಸೊ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಪೌಡರ್ ಹಾಕ್ಕೋತೀನಿ, ಸರ್ಲಾಕ್ ಪೌಡರು. ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಎಷ್ಟು ಹಾಕ್ಕೋತಾ ಇದ್ದೀನಿ ಅಂತ. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸಲ ಲಮ್ಸೆಲ್ಲ ಇಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದಾದಮೇಲೆ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಇಟ್ಟು ಕಂಟಿನ್ಯೂಸ್ ಆಗಿ ನಾವು ಅದನ್ನು ಕಲಿಸ್ತಾ ಇರಬೇಕು. ಅದಾದಮೇಲೆ ಅದು ಸ್ವಲ್ಪ ಹೊತ್ತಲ್ಲೇ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಗಟ್ಟಿ ಇರಬಾರ್ದು, ಮೀಡಿಯಮಾಗಿ ಅವ್ರು ತಿನ್ನೋ ಥರ ಇರಬೇಕು. ಇವಾಗ ಏನು ಸಾಫ್ಟಾಗಿ ಈಗ ನಾವು ರಾಗಿ ಸರಿ ಎಲ್ಲ ಹೇಗೆ ಕೊಡ್ತೀವಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ನಿಜ ಹೇಳಬೇಕು ಅಂತಂದರೆ ನಾವು ಮನೇಲೇ ಮಾಡೋದು ಮಕ್ಕಳಿಗೆ ತುಂಬಾ ಯೂಸ್ಫುಲ್ಲು ಮತ್ತು ಅವರಿಗೆ ಅದು ಇಷ್ಟನೂ ಆಗುತ್ತೆ. ನೀವು ಹೊರಗಿಂದ ಏನಾದರೂ ಅವರಿಗೆ ರೂಢಿ ಮಾಡಿದ್ರಿ ಅಂತಂದರೆ ಆಮೇಲೆ ಅವ್ರ ಮನೆಯದು ತಿನ್ನಲ್ಲ. ಯಾಕಂದರೆ ಅದರಲ್ಲಿ ಶುಗರು, ಸಾಲ್ಟ್ ಎಲ್ಲ ಹಾಕಿರ್ತಾರಲ್ವ. ಸೊ ಆ ಟೇಸ್ಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಅವರು ಮನೆ ತಿನ್ನೋಕ್ಕೆ ಅಷ್ಟು ಅಪೋಸ್ ಮಾಡ್ತಾರೆ, ತಿನ್ನಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಮಾಡಿ ಕೊಡಿ ಅವ್ರಿಗೆ. ಅದೇನು ಒಂದು 1/2 ಅವರಲ್ಲಿ ಮಾಡಿ ಇಟ್ಕೊಬಿಟ್ರೆ ಅಟ್ಲೀಸ್ಟ್ ಒಂದು 15 ಡೇಸ್ ಒನ್ಸ್ ನಾವು ಮಾಡ್ಕೋಬೋದು ಈಸಿಯಾಗಿ. ತುಂಬಾ ಈಸಿ. ನಿಮ್ಗೆ ಏನಾದರೂ ಆ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ಬೋದು, ಇದು ಮಾಡ್ತಾ ಇರೋದು ಇದಕ್ಕೊಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ಈಗ ಏನಂತಂದರೆ ಒಂದೊಂದ್ಸಲ ನಮಗೂ ತಲೆ ಕೆಟ್ಬಿಡುತ್ತೆ, ಏನಪ್ಪ ಕೊಡೋದು, ಡೈಲಿ ವೆರೈಟಿ ಕೊಡಬೇಕಲ್ಲ ಅಂಥೇಳಿ. ಈ ಥರ ಮಾಡಿಟ್ಕೊಂಡ್ರೆ
ಇದರಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಸೊ ಅವ್ರ ಹೊಟ್ಟೆಗೆ ಏನೋ ತಿಂದಿದ್ದಾಳೆ ಅಂತ ನಮಗೂ ಒಂದು ಸಮಾಧಾನ ಇರುತ್ತೆ. ಈಗ ನಮ್ಗೆ ಏನಂತಂದರೆ, ನಮ್ಗೆ ಮಕ್ಕಳಾದ್ಮೇಲೆ ನಾವು ನಮ್ಮ ಬಗ್ಗೆ ನಾವು ಕೇರ್ ಮಾಡೋದು ಟೋಟಲಾಗಿ ಬಿಟ್ಬಿಟ್ಟಿರ್ತೀವಿ. ಟೋಟಲಾಗಿ ಏನಂತಂದರೆ ಮಕ್ಕಳ ಬಗ್ಗೆನೇ ಕೇರ್ ಮಾಡ್ತೀವಲ್ವ. ಸೊ ಅವರು ನಮಗೆ ಪ್ರಾಪರಾಗಿ ಅವ್ರು ತಿಂದಿದ್ದಾರೆ, ಅವ್ರು ಆರಾಮಾಗಿದ್ದಾರೆ ಅಂದರೆ ನಾವು ಆರಾಮಾಗಿರ್ತೀವಿ. ಅವ್ರಿಗೊಂಚೂರು ಏನೂ ಕರೆಕ್ಟಾಗಿ ಅವ್ರು ತಿಂದಿಲ್ಲ ಆ ಟೈಮಲ್ಲೆಲ್ಲ ನಮಗೂ ಮನಸ್ಸು ಅಷ್ಟು ಸಮಾಧಾನವಾಗಿರಲ್ಲ. ಅಯ್ಯೋ ಅವ್ರು ಏನು ತಿಂದಿಲ್ವಲ್ಲ ಅಂತ ಅದೇ ಮನಸ್ಸಲ್ಲಿ ಹಾಕ್ಕೊಂಡು ನಾವು ಕೊಡ್ಬೇಕು ಸ್ಟಾರ್ಟ್ ಮಾಡ್ತೀರಲ್ವ. ಸೊ ಹಾಗಾಗಿ ನೀವು ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಇದು ತುಂಬ ಇಷ್ಟ ಆಗುತ್ತೆ. ಮತ್ತು ನನಗೂ ಡೈಲಿ ಟೈಮ್ ಅಂದರೆ ಇವಾಗ ನಾನೇ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಸೊ ನನಗೆ ಬೇಗ ಆಗೋ ಥರ ಇದು ಈಸಿ, ಮತ್ತು ಅವಳಿಗೂ ಹೆಲ್ತಿ ಎರಡೂ ಸಹ ಇದು ಕವರ್ ಆಗುತ್ತೆ. ಹಾಗಾಗಿ ಈ ಥರ ಮಾಡಿರೋದು ಅಷ್ಟೇ. ನೋಡ್ಬೋದು ಇಲ್ಲಿ ನೀವು ಈ ಥರ ಸಾಫ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕದು, ಆಗ ಅವರಿಗೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಗೀ ಹಾಕ್ಕೊಂಡು ಅವಳಿಗೆ ತಿನ್ನಿಸ್ತೀನಿ. ಮತ್ತು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಇದೇ ಥರ ವೀಡಿಯೋಸ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.